ನೀವು ಡ್ರೈ ಫ್ರೂಟ್ಸ್ ತಿನ್ನಲು ಇಷ್ಟಪಡ್ತೀರಿ ಎಂದಾದರೆ ನಿಮಗೊಂದು ಒಳ್ಳೆಯ ಸಂದೇಶ ಇದ್ದಿದೆ. ಕೆಲವು ನ್ಯೂಟ್ರಿಷಿಯನ್ಸ್ ಮತ್ತು ವೈದ್ಯರು ಹೇಳುವ ಪ್ರಕಾರ ಪಿಸ್ತಾದಂತಹ ಒಣ ಹಣ್ಣುಗಳನ್ನು ಸೇವಿಸಿದರೆ ಅಧಿಕ ರಕ್ತದೊತ್ತಡವು ನಿಯಂತ್ರಣದಲ್ಲಿ ಇರುತ್ತದೆ ಎಂದು. ಕೆಲವು ತಿಂಡಿಗಳಿಗೆ ಅಡುಗೆಗಳಿಗೆ ಪಿಸ್ತಾ, ಗೋಡಂಬಿ, ಬಾದಾಮಿಗಳನ್ನು ಇಟ್ಟು ಅಲಂಕರಿಸಿರ್ತಾರೆ. ಈ ಅಲಂಕಾರದಲ್ಲಿರುವ ಒಣ ಹಣ್ಣುಗಳು ಆರೋಗ್ಯವನ್ನ ಉತ್ತಮ ರೀತಿಯಲ್ಲಿ ಅಲಂಕರಿಸುತ್ತದೆ ಎನ್ನುವ ಸಂದೇಶವನ್ನ ನೀಡಿದ್ದಾರೆ. ಒತ್ತಡದ ಜೀವನ ಮತ್ತು ಕಲುಷಿತ ಆಹಾರದ ನಡುವೆ ರಕ್ತದೊತ್ತಡ ಎನ್ನುವುದು ಸಾಮಾನ್ಯ ಕಾಯಿಲೆ ಎನಿಸಿಕೊಂಡಿದೆ. ಇನ್ನು 45 ವರ್ಷ ಮೇಲ್ಪಟ್ಟವರಲ್ಲಿ ಅಧಿಕ ರಕ್ತದೊತ್ತಡ ಸಾಮಾನ್ಯವಾಗಿದೆ. ಇದಕ್ಕೆ ಪದೇ ಪದೇ ಕಾಡುವ ಅನಾರೋಗ್ಯ, ಸ್ಥೂಲಕಾಯ, ವ್ಯಾಯಾಮದ ಕೊರತೆ, ಹೆಚ್ಚಿನ ಕೊಲೆಸ್ಟ್ರಾಲ್, ಅಸಹಜವಾದ ಚಯಾಪಚಯ ಕ್ರಿಯೆಯೇ ಕಾರಣ ಎಂದು ಹೇಳಲಾಗುತ್ತದೆ. ಈ ಅಧಿಕ ರಕ್ತದೊತ್ತಡ ಸಮಸ್ಯೆಗೆ ಆರೈಕೆ ಮಾಡದಿದ್ರೆ ತಲೆನೋವು, ಆಯಾಸ ಮತ್ತು ಕೆಲವು ಹೃದಯ ಸಂಬಂಧಿ ಕಾಯಿಲೆಗಳು ಬರುವುದು. ಈ ಕಾರಣಕ್ಕೆ ನೀವೇನಾದರೂ ಮನೆ ಔಷಧಿಯನ್ನ ಹುಡುಕ್ತಿದ್ರೆ ಅದನ್ನ ಹೇಳ್ತೀವಿ ನಾವು, ಕೇಳಿ. ಇದಕ್ಕೆ ಬೇಕಾದ ಪದಾರ್ಥಗಳು: ಒಣಗಿದ ಪಿಸ್ತಾ 3 ರಿಂದ 4, 1 ಗ್ಲಾಸ್ ನೀರು. ತಯಾರಿಸುವ ವಿಧಾನ: ಮೇಲೆ ಹೇಳಿದ ಪಿಸ್ತಾವನ್ನ 1 ಗ್ಲಾಸ್ ನೀರಿನಲ್ಲಿ ರಾತ್ರಿ ಇಡೀ ನೆನೆಸಿಡಬೇಕು. ಬೆಳಗ್ಗೆ ನೀರನ್ನ ತೆಗೆದು ನೆನೆದ ಪಿಸ್ತಾವನ್ನ ತಿನ್ನಬೇಕು. ಈ ರೀತಿ ಕಡಿಮೆ ಎಂದ್ರೂ 3 ತಿಂಗಳು ಸೇವಿಸಬೇಕು. ಹೀಗೆ ಮಾಡಿದ್ದಲ್ಲಿ ನಿಮ್ಮ ಬಿಪಿ ಲೆವೆಲ್ ಕಂಟ್ರೋಲ್ಗೆ ಬರುತ್ತೆ. ಇನ್ನು ರೋಗ ನಿರೋಧಕ ಶಕ್ತಿಯನ್ನ ಹೊಂದಿರುವ ಪಿಸ್ತಾದಲ್ಲಿ ವಿಟಮಿನ್ B6, ಪೊಟ್ಯಾಷಿಯಂ ಮತ್ತು ತಾಮ್ರದಂತಹ ಇತರ ಅಗತ್ಯ ಪೋಷಕಾಂಶಗಳ ಜೊತೆಗೆ ಪೌಷ್ಟಿಕಾಂಶಗಳು ಸೇರಿಕೊಂಡಿವೆ. ಇದನ್ನ ಸೇವಿಸಿದಾಗ ಅಪಧಮನಿಗಳು ಕುಗ್ಗುವಂತೆ ಮಾಡುತ್ತದೆ. ಆಗ ರಕ್ತದ ಹರಿವು ಸಾಮಾನ್ಯ ಪ್ರಮಾಣದಲ್ಲಿ ಇರುತ್ತೆ. ಈ ಮನೆ ಔಷಧಿಯನ್ನ ಸೇವಿಸುತ್ತಿರುವಾಗ ವೈದ್ಯರು ಸೂಚಿಸಿದ ಔಷಧಿಯನ್ನ ಸೇವಿಸುತ್ತಿರಬೇಕು. ರೋಗ ಲಕ್ಷಣ ಕಡಿಮೆಯಾದ ನಂತರ ಔಷಧಿಯನ್ನ ಬಿಟ್ಟು ಪಿಸ್ತಾ ಸೇವನೆ ಮುಂದುವರಿಸಬಹುದು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಟಾಪ್ ಕನ್ನಡ ಟಿವಿನ ಟಾಪ್ ಕನ್ನಡ ಟಿವಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.